ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು 9ನೇ ತರಗತಿಯಲ್ಲಿ ಇರ್ತಕ್ಕಂತಹ ರೂಟ್ 9.3 ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತಿದ್ದೇನೆ. ಇದರಲ್ಲಿ ಮೊಟ್ಟ ಮೊದಲು ಸಂಖ್ಯಾ ರೇಖೆ ಮೇಲೆ ರೂಟ್ 9.3 ಯಾವ ರೀತಿಯಾಗಿ ಬಿಡಿಸೋದು ಒಂದೇ ಸ್ಟೆಪ್ಸ್ ನೋಡ್ಕೊಳ್ರಿ. ಇದು 0.1 ನಾವು 9.3 ಸ್ಕೇಲನ್ನು ಹೇಳ್ಕೋಬೇಕಾಗ್ತದೆ. 0ದಿಂದ ಸ್ಕೇಲಿನ ಸಹಾಯದಿಂದ 9.3 ಹೇಳ್ಕೊಳ್ಳೋಣ. ಇದು 9.1 9.2 9.3 ಅದ. ಇದು 9 ಅದ, 9.1 9.2 ಮತ್ತು 9.3 ಅದು. ಈ 9.3 ಆದ ನಂತರ ಈ ಸಮಸ್ಯೆಯನ್ನು ಬಿಡಿಸೋಕ್ಕೆ ಇದರಿಂದ ಮತ್ತು 1 ಸೆಂಟಿಮೀಟರನ್ನು ಜಾಸ್ತಿ ಇಳ್ಕೋಬೇಕಾಗಿ ಇದಕ್ಕೆ 0 A ಕೊಡಬೇಕು, ಇಲ್ಲಿ B ಕೊಡಬೇಕು 9.3ಗೆ. ಅಲ್ಲಿಂದ 1 ಸೆಂಟಿಮೀಟರ್ ಅಂದರೆ 10.3 ಅದನ್ನು ಜಾಸ್ತಿ ಎಳ್ಕೋಬೇಕಾಗ್ತದೆ. ಇದು C ಆಗುತ್ತೆ. ಆವಾಗ AB ಮತ್ತು AC ಇಲ್ಲಿ 2 ಆಗ್ತವೆ. AC ಅವುಗಳ ನಡುವೆ ಏನಾಗ್ತದೆ, AC ಅಂತಂದರೆ AB ಪ್ಲಸ್ BC. AB ಅನ್ನೋದು 9.3 ಇದೆ, ಪ್ಲಸ್ 1 10.3 ಆಗ್ತದೆ. ಈ ಬಿಂದುವನ್ನು ಕೇಂದ್ರ ಬಿಟ್ಕೊಂಡು A ಮತ್ತು C ಎಷ್ಟಿದೆ 10.3 ಇದೆ. ಒಂದು ತ್ರಿಜ್ಯವನ್ನು ತೆಗೆದುಕೊಂಡು 10.3ರಿಂದ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೊಳ್ಳೋದು. 10.3ರ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೊಂಡು ಮೇಲೊಂದು ಕಂಸ ಮತ್ತು ಕೆಳಗೊಂದು ಕಂಸಗಳನ್ನು ಎಳ್ಕೊಳ್ಳೋದು. ಇದರಿಂದ ಎ ಬಿಂದುವನ್ನು ಕೇಂದ್ರವಾಗಿ ಇಟ್ಟುಕೊಂಡು 10.3ರ ಅಂದರೆ ಸಿ ಬಿಂದುವಿನ AC ಇದೆ, ಇದನ್ನು 9.3 10.3ರ ಅರ್ಧಕ್ಕಿಂತ ಜಾಸ್ತಿ ತೊಗೊಳ್ಳೋದು. ಇದನ್ನು ಇದಕ್ಕಿಂತ ಎ ಬಿಂದುವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಮೇಲೊಂದು ಕಟ್ಟು ಕೆಳಗೊಂದು ಕಟ್ಟು ಕಂಸವನ್ನು ಎಳ್ಕೊಳ್ಳೋದು. ಸಿ ಬಿಂದುವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಅದೇ ತ್ರಿಜ್ಯದಿಂದ ಆ ಕಂಸವನ್ನು ಛೇದಿಸೋದು. ಇಲ್ಲೇ ಎ ಮತ್ತು ಸಿ 2 ಬಿಂದುಗಳನ್ನು ಗುರುತಿಸ್ಕೊಳ್ಳೋದು. ಮೊದಲು ಅರ್ಧಕ್ಕಿಂತ ಹೆಚ್ಚಿಗೆ ಎ ಬಿಂದುವಿನ ಮೇಲೆ ಕೇಂದ್ರವಾಗಿ ಇಟ್ಟುಕೊಂಡು ಮೇಲೆ ಮತ್ತು ಕೆಳಗೊಂದು ಕಂಸವನ್ನು ಎಳೆಯಿರಿ. ನಂತರ ಸಿ ಬಿಂದುವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಅದೇ ತ್ರಿಜ್ಯದಿಂದ ಮೇಲೆ ಆ ಕಂಸವನ್ನು ಛೇದಿಸ್ರಿ. ಆ 2 ಕಂಸಗಳನ್ನು ಛೇದಿಸಿದ್ದನ್ನು ಕೂಡಿಸ್ರಿ. ಮೇಡ್ಲ ಅದೇನಾಗುತ್ತೆ, ಮಧ್ಯ ಬಿಂದುವನ್ನು ಕೊಡ್ತದೆ. ಆ ಮಧ್ಯ ಬಿಂದುಗೆ O ಅಂತ ಗುರುತಿಸ್ರಿ. O ಅಂತ ಗುರುತಿಸೋಣ. ಇದು O ಏನಾಗಿರ್ತದೆ, ಎ ಮತ್ತು ಸಿದ ಮಧ್ಯ ಬಿಂದು ಆಗಿರ್ತದೆ. ಅಂದರೆ 10.3 ಥರ ಮಧ್ಯ ಬಿಂದು ಆಗ್ತದೆ. ಇವಾಗ ಏನು ಮಾಡಬೇಕು, ಬಿ ಬಿಂದುವನ್ನು ಕೇಂದ್ರ ಇಟ್ಕೊಂಡು 9.3 ಅಂತ ಏನಾಗಿತ್ತಲ್ಲ, ಬಿ ಬಿಂದುವನ್ನು ಕೇಂದ್ರ ಇಲ್ಲಿ ಕೋನಮಾಪಕ ಇಟ್ಕೊಳ್ಳೋಣ. ಕೋನಮಾಪಕ ಇಟ್ಕೊಂಡು 90 ಡಿಗ್ರಿಯನ್ನು ಈ ಕಂಸವನ್ನು ಎಳೆಯೋಣ. ಇಲ್ಲಿ ನೋಡಿರಿ, O ಬಿಂದುವನ್ನು ಇವು ಅರ್ಧ ತೊಗೊಂಡ್ವಲ್ಲ, ಈ ಅರ್ಧ ತೊಗೊಂಡು O ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಇಲ್ಲಿ ಕೇಂದ್ರವಾಗಿಟ್ಟುಕೊಂಡು ಅರ್ಧ ಕಂಸವನ್ನು ಎಳೆಯೋಣ. ಒಂದು ಅರ್ಧ ವೃತ್ತ ಎಲ್ಲದು ಈ ಬಿಂದುವನ್ನು ಮೇಲೊಂದು ಕಂಸ ಕೆಳಗೊಂದು ಕಂಸ ಎಳೆದ್ವಲ್ರಿ, ಯಾವಾಗ ಮಧ್ಯ ಬಿಂದು ಸಿಕ್ತು, ಯಾವುದದು O ಸಿಕ್ತು. ಈ O ಬಿಂದು ಎದಕ್ಕೆ ಉಪಯೋಗ ಆಗುತ್ತೆ ಅಂದರೆ ನಮ್ಗೆ ಇಲ್ಲಿ ಕೇಂದ್ರ ಬಿಂದು ಇಟ್ಕೊಂಡು ಎದಿಂದ ಹಿಡ್ಕೊಂಡು ಸಿ ಕೆಳೆಯೋಣ. ನೋಡಿರಿ, ಇಲ್ಲಿ ಬಂದಿದೆ ಅದು ಎದಿಂದ ಹಿಡ್ಕೊಂಡು ಸಿಗೆ ಬಂದಿದೆ. ನೋಡೋದು ಇದು ಯಾಕೆ ಬಂದಿದೆ, ಎದಿಂದ ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಬಂದು ಎಲ್ಲಿಂದ ಸಿ ಕಟ್ಟಾಗಿದೆ. ನೋಡಿರಿ, ಯಾಕಂದ್ರೆ ನಾವು 10.3 ತೊಗೊಂಡಿದ್ವಿ. ಒಂದು ಸರಿ ಎ ಬಿಂದುವನ್ನು ಕೇಂದ್ರ ಇಟ್ಕೊಂಡಿದ್ವಿ, ಒಂದು ಸಿ ಬಿಂದುವನ್ನು ಕೇಂದ್ರ ಇಟ್ಕೊಂಡು 10.3 ಇತ್ತು. ಹಾಗದು ಕಂಸ ಎಲ್ಲಾಗ್ತದೆ, ಅರ್ಧ ವೃತ್ತ ನಾವು ಹೇಳಿದ್ವಿ ನೋಡಿ. ಎ ಬಿಂದುವಿಂದ ಹಿಡ್ಕೊಂಡು ಸಿ ಬಿಂದುವಿಗಾಯಿತು. ಈ ಸಿ ಬಿಂದುವಿಗೆ ಏನಾದರೂ 10.3 ಅಂತ ಏನು ಸಿ ಬಿಂದು ಇತ್ತು, ಇಲ್ಲಿ ಯಾದ ನಂತರ ನೆಕ್ಸ್ಟ್ ಸ್ಟೆಪ್ಪು ಇದಕ್ಕೆ 90 ಡಿಗ್ರಿಯನ್ನು ಇಟ್ಟುಕೊಂಡು ಈ ಅರ್ಧ ವೃತ್ತವನ್ನು ಸರಿಯಾಗಿ ಅರ್ಧ ವೃತ್ತದ ಒಳಗಡೆ ಬರುವ ಹಾಗೆ ಬಿ ಬಿಂದುವಿನ ಮೇಲೆ 90 ಡಿಗ್ರಿ ಕೋನಮಾಪಕವನ್ನು ಇಟ್ಟುಕೊಂಡು ಒಂದು ಕಂಸವನ್ನು ಎಳಿರಿ. ಇಲ್ಲಿಂದ ಏನಾಗ್ತದೆ, ಇಲ್ಲಿಂದ 90 ಡಿಗ್ರಿ ಆಗ್ತದೆ. ಇಲ್ಲಿಗೆ ಬಿ ಬಿಂದುವಿನಿಂದ ಹಿಡ್ಕೊಂಡು 90 ಡಿಗ್ರಿ ಆಗ್ತದೆ. ಆವಾಗ ಈ ಬಿ ಬಿಂದು ಐತಲ್ಲ, ಇದೇ ನಮ್ಮದು ರೂಟ್ ಆಫ್ 9.3. ಕಂಸವನ್ನು ತಗೊಂಡು ತ್ರಿಜ್ಯವನ್ನು ತಗೊಂಡು ಈ ಇದು ಬಿ ಮತ್ತು ಡಿ ಇಲ್ಲಿ ಮೇಲೆ ಒಂದು ಕಟ್ ಮಾಡಿದ್ರಲ್ಲ, 90 ಡಿಗ್ರಿ ಹೋಗಿರ್ತದಲ್ಲ, ಇಲ್ಲಿ ಕೋನ 90 ಡಿಗ್ರಿ ಕೋನ ಇಟ್ಕೊಂಡಿದ್ದೀರಿ, ಕೋನಮಾಪಕ ಇಟ್ಕೊಂಡು ಅಳ್ಕೊಂಡಿದ್ದೀವಲ್ಲ ನಾವು. ಈ ಬಿ ಇಲ್ಲಿ ಡಿ ಅಂತ ಬಿಂದು ಕೊಡೋಣ. ಈ ಬಿ ಡಿ ಅನ್ನೋದೇನಿದೆ, ಇದು ಎಷ್ಟಿದೆ ಅಂತ ಅಳತೆ ಮಾಡ್ಕೋಬೇಕು. ಇದ್ರ ಮೂಲಕ ತ್ರಿಜ್ಯದ ಮೂಲಕ ಅಳತೆ ಮಾಡಿಕೊಂಡು ನೇರವಾಗಿ ಇದನ್ನು ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಇದನ್ನು ನಾವೇನು ಮಾಡಬೇಕು, ಸೀದಾ ಸಂಖ್ಯಾ ರೇಖೆಯನ್ನು ಕಟ್ ಮಾಡಬೇಕು. ನೋಡಿರಿ, ಎಲ್ಲಿ ಬಿ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ಈ ಬಿ ಡಿ ಅನ್ನೋದು ಎಷ್ಟು ಅಳತೆ ಇದೆಯಲ್ಲ ಅದನ್ನು ತ್ರಿಜ್ಯವಾಗಿ ಮಾಡಿಕೊಂಡು ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ರಿ. ಅದನ್ನು D' ಅಂತ ಕೊಡಿ. ಏನು ನೀವು 90 ಡಿಗ್ರಿ ಅಂತ ಇಟ್ಕೊಂಡಿದ್ರಲ್ಲ, ಇದು ಎಷ್ಟೈತಿ ಇಷ್ಟೇ ಅಳತೆ ತೊಗೊಳ್ರಿ. ಬಿ ಬಿಂದುವಿನ ಮೇಲೆ ಇಟ್ಕೊಳ್ರಿ, ಡಿ ಬಿಂದುವಿನ ಮೇಲೆ ಇಟ್ಕೊಳ್ರಿ. ಅದನ್ನು ಹಿಡ್ಕೊಂಡು ಸೀದಾ ಏನು ಮಾಡಿರಿ, ಸಂಖ್ಯಾ ರೇಖೆಯಿಂದ ಕಟ್ ಮಾಡಿರಿ. ಅದು ಎಲ್ಲಿ ಬರ್ತದೆ, 10.3 ಅಂತ ನೀವೇನು ತೊಗೊಂಡ್ರಲ್ಲ ಅದ್ರ ಮುಂದೆ ಬರ್ತದೆ. ಈ ಬಿಂದು ಹಿಡ್ಕೊಂಡ್ಬಿಟ್ಟು ಈ ಬಿಂದುವಿನಿಂದ ಈ ಬಿಂದುವಿಗೆ ಕಟ್ ಮಾಡಿರಿ. ಈ ರೀತಿಯಾಗಿ ಇದು ನೀವೇನು ಮಾಡಿದ್ರಲ್ಲ, ಬಿ ಮತ್ತು D' ಏನು ಹೊಸದಾಗಿ ಒಂದು ಬಿಂದು ಬಂತಲ್ಲ, ನೀವು ಇದನ್ನು ಕಟ್ ಮಾಡಿದ್ದು ಇದಕ್ಕೆ ಹಾಕಿದ್ರಲ್ಲ, ಈ ಬಿಂದು ಇದೆಲ್ಲ D' ಅಂತ ಕೊಟ್ಟರೆ ಇದು ಬಿ ಮತ್ತು D'
ಇಷ್ಟು ಸೇರಿ ಇದು √9.3 ಆಗಿರ್ತದೆ. ಇದು 3 ಬಿಂದುಗಳು. ಇದು 9.3, 10.3 ಅದರ ಮುಂದಿನ ಪಾಯಿಂಟನ್ನು ಇದು ಸೂಚಿಸ್ತದೆ. ಈ ರೀತಿಯಾಗಿ ನಾವು 9.3 ಇದು 1.4ರ ಹೊಸ ಸಿಲೆಬಸ್ಸಿನ 2026-27ನೇ ಸಾಲಿನ 9ನೇ ತರಗತಿಯ 1.4ರಲ್ಲಿರತಕ್ಕಂತಹ 4ನೇ ಲೆಕ್ಕ ಆಗದ. ಧನ್ಯವಾದಗಳು.